डॉक्टर देवानंद बिरादर के जन्मदिन के मौके पर यानी कि उनके चाहने वालों ने मिलकर उनके बर्थडे को काफी ग्रैंड पैमाने पर सेलिब्रेट किया। डॉक्टर मोहन राज हॉस्पिटल जो कि राघवेंद्र कॉलोनी में सिचुएटेड है, वहां पर उनके इस 47th बर्थडे को काफी ग्रैंड पैमाने पर सेलिब्रेशन किया। इनके चाहने वालों ने वहां पर एक ब्लड डोनेशन कैंप भी ऑर्गेनाइज किया था, जहां पर काफी सारे लोगों ने आकर अपना ब्लड डोनेट किया। साथ ही साथ डॉक्टर देवानंद बिरादर के चाहने वालों ने उनके इस बर्थडे के मौके पर काफी उन्हें बधाई दी और साथ ही साथ उन्हें दुआएं भी दी। आइए देखते हैं इस बर्थडे के शॉर्ट हाइलाइट्स। भूतान पंचाक्षर मनुपमान पंचसूत्र कृत वंदे पंचाचार्यन जगद्गुरु ರೇಣುಕಾದಿ ಪಂಚಾಚಾರ್ಯ ನಮನಗಳನ್ನು ಸಲ್ಲಿಸುತ್ತಾ ಆರಾಧ್ಯ ದೇವರಾಗಿರ್ತಕ್ಕಂಥ ಕಲಬುರಗಿ ಕೈಲಾಸ ಮಾಡಿರ್ತಕ್ಕಂಥ ಶರಣಬಸವೇಶ್ವರಲ್ಲಿ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಪಂಚಾಕ್ಷರ ಪುಟ್ಟರಾಜರನ್ನು ಸ್ಮರಣೆ ಮಾಡುತ್ತಾ, ಯಾಕಂತ ಕೇಳಿದರೆ ಎಲ್ಲರಿಗೂ ಇರೋದಿಲ್ಲ. ಪುಟ್ಟರಾಜ ಅಜ್ಜವ್ರು ಹೇಳ್ತಾ ಇದ್ದಾರೆ, ದಯಾಗುಣವೆಂಬುದು ಕಲಿಸುವುದಲ್ಲ, ಕಲಿಸುವುದರೂ ಅದು ಬರುವುದಲ್ಲ. ದಯವೇ ಧರ್ಮದ ಮೂಲ ವಾಹಿನಿ, ದಯವುಳ್ಳವನೇ ನಿಜ ದೇವರು ಎಂದ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಅಂದಂಗೆ ನಿಜವಾಗಿರ್ತಕ್ಕಂಥ ದಯವುಳ್ಳತಕ್ಕಂಥ ದೇವರು ಸಾಕ್ಷಾತ್ ಯಾರಾದರೂ ಆದರೆ ನಮ್ಮ ಮೋಹನ್ ರಾಜ್ ಡಾಕ್ಟರ್ ಅದರ ತಿಳ್ಕೊಂಡು ನಾವು ಹೇಳಬೇಕಾಗುತ್ತೆ ಅಂತ. ಯಾಕಂತ ಕೇಳಿದರೆ ಇವತ್ತು 47ನೇ ಹುಟ್ಟುಹಬ್ಬ ಆಚರಣೆಯನ್ನು ರಕ್ತದಾನ ಶಿಬಿರವನ್ನು ಇಟ್ಟಿದ್ದಾರೆ. ಪ್ರಥಮವಾಗಿ ಕಲಬುರಗಿಯ ಕೈಲಾಸ ಮಾಡಿರ್ತಕ್ಕಂಥ ಮಹಾದಾಸೋಹಿ ಶರಣಬಸವೇಶ್ವರ ಮಂದಿರದಲ್ಲಿ ಅಲ್ಲಿ ಅರ್ಚನೆ ಅರ್ಪಣ ಅನುಭವ ಅನ್ನುವಂಥ ರೀತಿಯಲ್ಲಿ ಮೊಟ್ಟ ಮೊದಲು ಅಲ್ಲಿ ಇವತ್ತಿನ ದಿವಸ ಹೊಸ ವರ್ಷ ಅನ್ನದಾನವನ್ನು ಮಾಡಿದ್ದಾರೆ, ರಕ್ತದಾನ ಶಿಬಿರವನ್ನು ಇಟ್ಟಿದ್ದಾರೆ. ಯಾಕಂತ ಕೇಳಿದರೆ ತಾಯಿ ತಂದೆಯೇ ದೇವರಂತೆ ತಿಳಿದುಕೊಂಡಿರ್ತಕ್ಕಂಥವ್ರ ಕೆಲಸ ಹಿಂಗಾಗ್ತವೆ. ಯಾಕಂತ ನಮ್ಮ ಭಾರತದ ಸಂಸ್ಕೃತಿ, ಭಾರತದ ಜನಪ್ರಿಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ತಾಯಿ ಆಶೀರ್ವಾದ ಹ್ಯಾಂಗೆ ಪಡೆದಿದ್ದಾರೆ, ಹಾಗೆ ತಾಯಿ ತಂದೆ ಆಶೀರ್ವಾದ ಮೊದಲು ಇರಲಿ ಅಂತ ತಿಳ್ಕೊಂಡು ಅನ್ನತಕ್ಕಂಥ ಡಾಕ್ಟ್ರು ಯಾರು ಇದ್ದರೆ ಅವರು ಮೋಹನ್ ರಾಜರು ಅದರ ತಿಳ್ಕೊಂಡು ಹೇಳಬೇಕಂತ. ಅಂಥವ್ರನ್ನ ನಿಜವಾಗಲೂ ಭಾಳಷ್ಟು ಸಂತೋಷ ಇತ್ತು. ಇಷ್ಟೆಲ್ಲ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಹೇಳಿದ್ರಲ್ಲ, ಕೋವಿಡ್ದಲ್ಲಿ ಅನಂತ ಜನ ಬಳಲುತ್ತಿರುವಾಗ ಅನಂತರನ್ನು ಅವರು ಕಾಪಾಡಿದ್ದಾರೆ. ಒಬ್ಬ ವ್ಯಕ್ತಿ ಬೆಳಕಿಗೆ ಬರಬೇಕಾದ್ರೆ ಶಕ್ತಿ ಭಾಳ ಮುಖ್ಯ ಅಂತ. ಸದಿಯಳಾಗಿರ್ತಕ್ಕಂಥ ಅವರ ಧರ್ಮಪತ್ನಿ ಡಾಕ್ಟರ್ ಅವರು ಕೂಡ ಇವರ ಸೇವೆಯಲ್ಲಿ ಇದ್ದಾರೆ. ಅನುಕೂಲವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಸ್ವರ್ಗ ಅಂತಕ್ಕಂಥ ಮೇಲೆಲ್ಲ ಏನಂತ ಕೇಳಿದ್ರೆ ವೆಚ್ಚಕ್ಕೆ ಹೊನ್ನಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇದ್ದರೆ ಅಂತ ಕೇಳ್ತಾರೆ. ಅಂದರೆ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇದ್ದರೆ ಕೈಲಾಸಗ ಬೆಂಕಿ ಅತ್ಯಂತ ಸರ್ವಜ್ಞ ಅನ್ನುವಂಥ ರೀತಿಯಲ್ಲಿ ಎಲ್ಲವೂ ಕೂಡ ಇವರು ನಿಜವಾಗಿರ್ತಕ್ಕಂಥ ಆ ದೇವರಲ್ಲಿ ಪಡೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿತ್ವ ಯಾರ್ದಾರು ಇದ್ದರೆ ಅದು ಡಾಕ್ಟರ್ ಮೋಹನ್ ರಾಜರು. ತಾಯಿ ತಂದೆ ದೇವರಂತ ತಿಳಿದುಕೊಂಡಿದ್ದಾರೆ. ಅವರಿಗೆ ಅನಂತವಾಗಿರ್ತಕ್ಕಂಥ ಏನು ಕೇಳಿದ್ರೆ ದೇವರು ಇವರಿಗೆ ಜಗದ್ಗುರು ಪಂಚಾಚಾರ್ಯರು, ರೇಣುಕಾಚಾರ್ಯರು, ಶರಣಬಸವೇಶ್ವರರು ಇವರಿಗೆ ನಿಜವಾಗಲೂ ಶತ ಆಯುಷ್ಯ ನೀಡಲಿ ಅಂತ ತಿಳ್ಕೊಂಡು 100 ವರ್ಷ ಆಯುಷ್ಯ ಕೊಡಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಪ್ರಾರ್ಥನೆ ಮಾಡೋದು. ಚಪ್ಪಾಳಿ ತಟ್ಟೋಣ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ರಾಘವೇಂದ್ರ ಕಾಲನಿಯಲ್ಲಿ ಬರ್ತಕ್ಕಂಥ ಮೋಹನ್ ರಾಜ್ ಹಾಸ್ಪಿಟಲ್ ಇವತ್ತು ಕಲಬುರಗಿ ಜಿಲ್ಲೆಯಲ್ಲ, ತಾಲೂಕೆಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಒಂದು ಮನೆ ಮಾತಂಥ ಒಂದು ಆಸ್ಪತ್ರೆ. ಏಕೆಂದರೆ ಈ ಆಸ್ಪತ್ರೆ ನಿಂತ್ಕೊಂಡು ಹೋಗ್ತಕ್ಕಂಥ ಡಾಕ್ಟರ್ ದೇವಾನಂದ ಬಿರಾದರ್ ಅವರು ಮತ್ತು ಅವರ ಧರ್ಮಪತ್ನಿಯಾದಂಥ ಡಾಕ್ಟರ್ ನಿವೇದಿತಾ ಮೇಡಮ್ ಅವರು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮಾದರಿ ನೆಕ್ಸ್ಟ್ ವೈದ್ಯರಾಗಿದ್ದಾರೆ. ಯಾವ ರೀತಿ ತಂದಾಗ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಜನ ಹೊರಗೆ ಬರಲಿಲ್ಲ. ಇವತ್ತು ಯಾವ ರೀತಿ ಪರಿಸ್ಥಿತಿ ಇತ್ತು ತಂದಾಗ ಒಬ್ರಿಗೆ ಕೈ ಮುಡಿದ್ರೆ 100 ಸಾರ್ತಿ ನಾವು ಕೈ ತಕ್ಕೋತಿದ್ದೆವು. ಅಂಥ ಸಂದರ್ಭದಲ್ಲಿ ಇಡೀ ಮೋಹನ್ ರಾಜ್ ಹಾಸ್ಪಿಟಲ್ ಕೋವಿಡ್ ಆಸ್ಪತ್ರೆ ಆಗಿ ಮಾಡಿ ಸಾವಿರಾರು ಜನರಿಗೆ ಜೀವನ ಉಳಿಸಿದಂಥ ಮಹಾನ್ ವ್ಯಕ್ತಿ ಅಂತಂದಾಗ ಡಾಕ್ಟರ್ ದೇವಾನಂದ ಬಿರಾದರ್ ಸರ್ ಅವ್ರು ಹೇಳ್ತೀನಿ.
ಅದೇ ರೀತಿಯಾಗಿ ಇವತ್ತು ಈ ಒಂದು ನಾವು ಕಲಬುರಗಿಯಲ್ಲಿ ಅಲ್ಲಿ ನಮ್ಮ ಸುತ್ತಮುತ್ತಲ ಯಾವುದೇ ಒಂದು ಸಿಟಿಗಳಲ್ಲಿ ಆಸ್ಪತ್ರೆಯಲ್ಲಿ ಹೋದಾಗ ನೀವು ಆಸ್ಪತ್ರೆಗೆ ಬರಬೇಕಾದ್ರೆ ಮೊದಲು ಪೇ ಮಾಡಿ ಆಮೇಲೆ ನೆಕ್ಸ್ಟ್ ನೀವು ಸೇವೆ ಸಲ್ಲಿಸ್ತಾರ. ಆದ್ರೆ ಇಲ್ಲಿ ಸೇವೆ ಹಾಗೆಲ್ಲ. ಇಲ್ಲಿ ವೈದ್ಯರು ಮೊದಲು ಸೇವೆ ಕೊಡ್ತಾರ, ನಂತರ ಆಮೇಲೆ ನೀವು ಹೋಗಿ 4 ದಿನ ನಿಮ್ಮ ಊರಿಗೆ ಹೋಗಿ ನಿಮ್ಮ ಗ್ರಾಮಕ್ಕೆ ಹೋಗಿ ಆಮೇಲೆ ತಂದು ನೀವು ಫೀಸ್ ಕಟ್ಬೋದು. ಅಂಥ ಒಳ್ಳೆ ಆಸ್ಪತ್ರೆ ತಂದಾಗ ಮೋಹನ್ ರಾಜ್ ಹಾಸ್ಪಿಟಲ್ ಅಂತ ಹೇಳ್ತೀನಿ. ಈ ಒಂದು ಆಸ್ಪತ್ರೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯಲಿ. ಕಲಬುರಗಿ ಆರಾಧ್ಯ ದೇವ ಶರಣಬಸವೇಶ್ವರ ಹಾಗೂ ಕಾಜೆ ಬಂದಿನವಾಸ್ ಹಾಗೂ ಕಲಬುರಗಿ ಬುದ್ಧ ಇವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸುತ್ತೇನೆ. ಇವತ್ತು ಡಾಕ್ಟರ್ ದೇವಾನಂದ್ ಡಾಕ್ಟರ್ ಸಾಹೇಬರ 47ನೇ ಹುಟ್ಟಹಬ್ಬದ ಅಂಗವಾಗಿ ಈ ಒಂದು ಅವರ ಜನ್ಮದಿನದ ಅಂಗವಾಗಿ ಇವತ್ತು ಪ್ರತಿ ಹಳ್ಳಿಯಲ್ಲಾಗಲೂ ನಗರದಲ್ಲೇ ಆಗಲು ಬೇರೆ ಆಸ್ಪತ್ರೆಯಲ್ಲಿ ನಾವು ಕಂಪೇರ್ ಮಾಡಿದರೆ ಈ ಒಂದು ನಮ್ಮ ಡಾಕ್ಟರ್ ಸಾಹೇಬ್ರ ವ್ಯಕ್ತಿತ್ವ ಸರಳತೆ ಎಲ್ಲರೂ ಹೇಳಿದ್ದಾರೆ, ನಾವೇನು ಹೇಳೋದ್ರ ಅವಶ್ಯಕತೆ ಇಲ್ಲ. ಆದ್ರೂ ಹೇಳ್ಬೇಕಂತ ಅವ್ರ ಸರಳತೆ. ರೋಗಿ ಯಾವಾಗ ರೋಗಿ ಬರಲಿ, ಅವ್ರು ಯಾವ ಒಂದು ಇದರಲ್ಲಿ ಇರಲಿ, ಆ ಡಾಕ್ಟ್ರುಗಳಿಗೆ ಇಲ್ಲೇ ಕರೆಸುವಂಥ ಶಕ್ತಿ ತಂದುಕೊಟ್ಟು ಅವರಿಗೆಲ್ಲ ಇಲ್ಲೇ ಚಿಕಿತ್ಸೆ ಕೊಡ್ತಾರೆ. ಆ ವೆಚ್ಚ ಭಾಳ ಒಂದು ಕಡಿಮೆ ವೆಚ್ಚದಲ್ಲಿ. ಮತ್ತು ಇವತ್ತು ಶುಲ್ಕ ನೀವು ಇವತ್ತು ಕೊಟ್ಟರು ತೊಗೊಳ್ತಾರೆ, ನಾಳೆ ಕೊಟ್ಟರು ತೊಗೊಳ್ತಾರೆ. ನೀವು ಹೋಗಿ ಬರ್ರಿ ಮನೆಗೆ ಹೋಗಿ ಬಂದ್ರೂ ಅವರು ತೊಗೊಳ್ಳೋವಂಥ ಅವ್ರಿಗೆ ದೇವರು ಅಂಥ ಒಂದು ಶಕ್ತಿಯನ್ನು ಅವ್ರಿಗೆ ದೇವರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಡವರಿಗೆ ಸಹಾಯ ಮಾಡುವಂಥ, ರೋಗಿಗಳ ಚಿಕಿತ್ಸೆ ಕೊಡುವಂಥ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ಕೊಂಡು ಇವತ್ತು ಜನ್ಮದಿನ ಅಂಗವಾಗಿ ಶ್ರೀ ಶರಣಬಸವೇಶ್ವರ ಒಂದು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮುಗಿದಿದೆ. ಮತ್ತು ಈಗ ಇಲ್ಲೇ ಇದೇ ಆಸ್ಪತ್ರೆಯಲ್ಲಿ ಒಂದು ರಕ್ತ ಶಿಬಿರವನ್ನು ಕೂಡ ಅವರ ಅಭಿಮಾನ ಬಳಗದಿಂದ ಹಾಗೂ ಅವರ ಹಿತೈಷಿಗಳಿಂದ ಅವ್ರ ವ್ಯಕ್ತಿತ್ವ ನೋಡಿ, ಅವ್ರ ಸರಳತೆ ನೋಡಿ, ಅವ್ರು ಯಾರ ಜೊತೆನೂ ಇನ್ನೂ ಅವ್ರಿಗೆ ಒಂದು ಶಬ್ದ ಮಾತ್ರನೂ ಅಶಬ್ದವಾಗಿ ಎಲ್ಲರೂ ನಡ್ಕೊಳ್ಳಲ್ಲ. ಅವರೊಂದು ಅದು ಬ್ಲಡ್ನಲ್ಲೇ ಬಂದಿದೆ ಅವ್ರದ್ದು ಡಾಕ್ಟರ್ ಸಾಹೇಬ್ರಲ್ಲಿ. ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವರಿಗೆ ಅಂತೇಳಿ ಮತ್ಕೊಳ್ಳೋದು. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ರಪ್ರಥಮವಾಗಿ ಹೇಳಬೇಕು ಅಂದರೆ ನನ್ನ ಹುಟ್ಟುಹಬ್ಬವನ್ನು ಈ ರೀತಿ ಎಲ್ಲರೂ ಆಚರಣೆ ಮಾಡ್ತಿರೋದು ಭಾಳ ಸಂತೋಷವಾಗ್ಯದ. ಎಲ್ಲರೂ ಒಂದು ಈ ರೀತಿಯಾಗಿ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ಎಲ್ಲ ನನ್ನ ಆತ್ಮೀಯ ಗೆಳೆಯರು, ನನ್ನ ಅಭಿಮಾನಿ ಅನ್ನಂಗಿಲ್ಲ, ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಅವರವರು ಅನ್ನ ಸಂತರ್ಪಣೆ ಆಗ್ಬೋದು, ರಕ್ತ ಕೊಡೋದಾಗ್ಬೋದು, ಎಲ್ಲರನ್ನು ಮಾಡ್ತಾ ಇದ್ದಾರೆ. ನನಗೆ ಈ ಮಟ್ಟಕ್ಕೆ ಬೆಳೆಸಿದ್ದು ಎಲ್ಲವೂ ನಮ್ಮ ಈ ಆಸ್ಪತ್ರೆ ಅಂತ ಹೇಳ್ತೀನಿ. ಮುಖ್ಯ ಕಾರಣ ಇದಕ್ಕೆ ಎಲ್ಲರೂ ಹೇಳಿದ್ರು ನಾನೊಬ್ಬನೇ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಎಲ್ಲವನ್ನು ಸಹಾಯ ಮಾಡಿದ್ದೀನಿ ಅಂತ. ಅದು ಹಾಗಿಲ್ಲ. ನಮ್ಮ ಆಸ್ಪತ್ರೆ ಈ ರೀತಿ ಬೆಳಿಬೇಕಾದ್ರೆ ನಮ್ಮ ಎಲ್ಲ ಬರ್ತಕ್ಕಂಥ ಕನ್ಸಲ್ಟೆಂಟ್ ಡಾಕ್ಟರ್ಸ್ದು ಪುಣ್ಯ ಭಾಳ ಅದ, ಅವ್ರ ಸಹಕಾರ ಭಾಳ ಅದ ನನಗೆ. ಫಾರ್ ಎಕ್ಸಾಂಪಲ್ ನಮ್ಮ ಬಸವಂತರಾವ್ ಪಾಟೀಲ್ ಸರ್ ಇರ್ಬೋದು, ಸರ್ಜನ್ ಶರಣಗೌಡ ಪಾಟೀಲ್ ನ್ಯೂರೋ, ವಿವೇಕ್ ಪಾಟೀಲ್ ಅವರು ಇರ್ಬೋದು, ಸಂತೋಷ್ ಮಂಗಶೆಟ್ಟಿ ಸರ್ ಇರ್ಬೋದು, ಸಾಗರ್ ಕಟ್ಯಾರೆ ಸರ್ ಇರ್ಬೋದು, ಡಾಕ್ಟರ್ ಆನಂದ್ ಮಂಗಲ್ಗಿ ಅವರು ಇರ್ಬೋದು. ಈಗ ಅನೇಕ ಡಾಕ್ಟರ್ಸ್ ಅದಾರ. ಅವರೆಲ್ಲರೂ ಬಂದು ನಮ್ಮ ಆಸ್ಪತ್ರೆಗೆ ಅತಿ ಕಡಿಮೆ ದರದಲ್ಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದರಿಂದ ನಮ್ಮ ಇವತ್ತು ಆಸ್ಪತ್ರೆ ಕಡಿಮೆ ದರದಲ್ಲಿ ಆಗಲಿಕ್ಕೆ ಕಾರಣ ಅದಂತ ನಾನು ಹೇಳ್ತೀನಿ. ಇದೇ ರೀತಿಯಾಗಿ ಎಲ್ಲರೂ ನನ್ನ ಹುಟ್ಟುಹಬ್ಬವನ್ನು ಅತೀ ವಿಜೃಂಭಣೆಯಿಂದ ಮಾಡಿದ್ದಕ್ಕಾಗಿ ಮರೆಯಲಾರ್ದಂಗೆ ಕೊಟ್ಟಿರಿ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಭಾಷೆಗಳೊಂದಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇದೇ ಸಂದರ್ಭದಲ್ಲಿ ಇದೇ ಆಸ್ಪತ್ರೆಯಲ್ಲಿ ಡಬ್ರಾಬಾದ್ಲಿಂದ ನಾ ಬಂದೀನಿ. ನಮ್ಮ ಮಗನಿಗೆ ಇಲ್ಲೇ ಆಕ್ಸಿಡೆಂಟ್ ಆಗ್ಯದ. ಡಾಕ್ಟರ್ ಸಾಹೇಬ್ರಿಗೆ ಕೇಳಿದೆ, ನಮ್ಮ ಅಣ್ಣನ ಮಗನಾರಾದ ಮಂಜುನಾಥ್ ಭಂಡಾರಿ ಅವರು ಇಲ್ಲೇ ಹೋಗು ಡಾಕ್ಟರ್ ಸಾಹೇಬ್ರಿಗೆ ನಾ ಹೇಳ್ತೀನಿ, ಒಳ್ಳೆ ಕೆಲಸಗಾರರಾದ್ರೆ ಒಳ್ಳೆ ತೃಪ್ತಿಕರವಾದಂಥ ಆಸ್ಪತ್ರೆಗೆ ನಿಮ್ಗೆ ಎಲ್ಲ ಸೌಲಭ್ಯಗಳು ಸಿಗ್ತಾವಂತಕ್ಕಂಥ ಭರವಸೆ ಪಟ್ಟಿದ್ದಕ್ಕಾಗಿ ನಾನು ಇಲ್ಲೇ ಬಂದೀನಿ ಸರ್. ನನ್ನ ಮಗನಿಗೆ ಒಳ್ಳೆಯ ಮಾಡ್ಯಾರ ಡಾಕ್ಟರ್ ಸಾಹೇಬ್ರು, ನಾನು ಚಿರಋಣಿ ಆಗಿರ್ತೇನೆ. ಇವತ್ತಿನ ದಿನ ನಮ್ಮ ಸರಳ ಸಜ್ಜನಿಕೆಯಾದಂಥ ಮತ್ತು ಸಾರ್ವಜನಿಕರಲ್ಲಿ ಎಲ್ಲ ಬಡ ರೋಗಿಗಳಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ಮತ್ತು ಎಲ್ಲ ರೀತಿಯಿಂದ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಒಂದು ಒಳ್ಳೆಯ ರೀತಿಯಿಂದ ನೋಡಿ ಒಂದು
ನೋಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದೇವೇಂದ್ರ ಸಾವ್ರ ಬ್ರೇದರ್ಸ್ ಡಾಕ್ಟರ್ ಸಾವ್ರ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಅವರ ವ್ಯಕ್ತಿತ್ವ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಆಸ್ಪತ್ರೆಗಳಿದ್ದರೂ ಕೂಡ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ರೋಗಿಗಳು ಇಲ್ಲಿ ಬಡತನ ಇರ್ತಕ್ಕಂಥ ಇದ್ದರೂ ಕೂಡ ಯಾವುದೇ ಒಂದು ವೇಳೆ ಹಣ ಇಲ್ಲ ಅಂದರೂ ಕೂಡ ಅವರಿಗೆ ಫ್ರೀಯಾಗಿ ಒಂದು ಚಿಕಿತ್ಸೆ ನೀಡಿ ಅವ್ರಿಗೆ ಗುಣಮುಖರಾಗಿ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವೈದ್ಯರು ಯಾರಾದರೂ ಇದ್ದರೆ ಬೇರೆದರ್ ಸಭೆ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಅವರ ಹುಟ್ಟುಹಬ್ಬದ ದಿನದಂದು ಇಡೀ ನಮ್ಮ ಒಂದು ಮಲ್ಲಿಕಾರ್ಜುನ ಜಿನಕೇರಿಯವರು ಮತ್ತು ಮಹೇಶ್ ಮೂಲಿಮನಿಯವರ ಮತ್ತು ಹಲವಾರು ನಮ್ಮ ಸಮಾಜದ ಯುವಕರು ಹಿರಿಯರು ಬಂದು ಶುಭ ಹಾರೈಸಬೇಕಾಗಿದ್ದೆ. ಆದರೆ ಅವರ ವ್ಯಕ್ತಿತ್ವ ನೋಡಿ ಮಾತ್ರವಿನ ಅವರ ಗುಣಗಳು ನೋಡಿ ಮಾತ್ರ ನಾವಿವತ್ತು ಅವರಿಗೆ ಯಾವತ್ತೂ ಪ್ರತಿ ವರ್ಷ ಇದೇ ಥರ ನಾವು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಇನ್ನೂ ಹೆಚ್ಚಿನ ಶಕ್ತಿ ಆಯುಷ್ಯ ಮತ್ತು ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಕಾಪಾಡಿ ನಮ್ಮ ಬಡ ಜನರಿಗೆ ಒಂದು ಇನ್ನೂ ಹೆಚ್ಚಿನ ಚಿಕಿತ್ಸೆ ನೀಡ್ತಕ್ಕಂಥ ಶಕ್ತಿ ಕೂಡಲೆಂದು ನಾವು ಶುಭ ಹಾರೈಸಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥ ದಿನವಾಗಿರುವುದರಿಂದ ಅವರಿಗೆ ಎಲ್ಲ ಕಲಬುರಗಿ ಜನತೆ ಪರವಾಗಿ ಶುಭ ಕೋರುತ್ತೇವೆ.